ಇವತ್ತು ನಮ್ಮ ಸೆಟ್ಟಲ್ಲಿ ಗಟ್ಟಿಮಳ ಸೆಟ್ಟಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ. ಸೊ ನಮ್ಮ ಡೈರೆಕ್ಟರು ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಶೂಟ್ ಡಿಲೇ ಆಗಿರೋದ್ರಿಂದ ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ದೀವಿ. ಇವಾಗ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಎಲ್ಲ ಗ್ರೂಪ್ ಮಾಡ್ಕೊಂಡು ಇವಾಗ ಆಡ್ತಾ ಇದೀವಿ. ನಾನು ಆಕ್ಚುಲಿ ನಮ್ಮ ಡೈರೆಕ್ಟರ್ ನೋಡಿ ಅಲ್ಲಿದ್ದಾರೆ, ಯತೀಶ್ ಅಂತ ಹೇಳಿ. ಬ್ಯಾಟ್ ರೆಡಿ ಮಾಡ್ತಾ ಇದ್ದಾರೆ. ಬ್ಯಾಟ್ಗಳ ಮೇಲೆ ಬ್ಯಾಟ್ಗಳು ಹೋಗ್ತಾ ಇದಾವೆ. ಸೊ ಅವ್ರೋಗಿ ಬ್ಯಾಟ್ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ನೋಡಿ, ನಮ್ ಟಚಪ್, ನಮ್ ಡ್ರೈವರ್ ಅಣ್ಣ. ಹಾಯ್ ಮಾಡಿ ಅಂಕಲ್. ಇವರು ನಮ್ಮ ಮೈಕ್ ಅಂಕಲ್. ಹೆಸರು ಅಂಕಲ್. ಇವರು ಅಂಕಲ್ ಇವತ್ತು ಆಕ್ಚುಲಿ ಫ್ರೀ ಆಗಿರೋದ್ರಿಂದ ನಾವೆಲ್ಲ ಆಟ ಆಡ್ತಾ ಇದೀವಿ. ಅಂಕಲ್ ನೀವು ಬ್ಯಾಟಿಂಗ್ ಬೌಲಿಂಗ್ ಆಲ್ರೌಂಡರ್ ಇವರು. ಹೋಯ್ತು. ಔಟ್ ಔಟ್. ಸೂಪರ್. Out. Out, out. Out, out. ಆಯ್ತಾ? ಬ್ಯಾಟ್ ರೆಡಿ ಆಯ್ತಾ? ಇವ್ರು ನೋಡಿ, ಇವ್ರು ನಮ್ಮ ಡೈರೆಕ್ಟರು ಬ್ಯಾಟ್ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟನೇ ಬ್ಯಾಟ್ ಇದು?
ಮೂರನೇ ಬ್ಯಾಟು. ಮೂರನೇ ಬ್ಯಾಟು. ಓ ಬಾ ರೆಡಿ. ಹಾ ವಿಡಿಯೋ ಇದೆ ಇಲ್ಲಿ. ಓಹೋ ಯಾರು ಮೋಸ ಮಾಡಕ್ಕಾಗಲ್ಲ. ಬಟ್ ಇಲ್ಲಿ 6 ಹೊಡೆದ್ರೆ ಔಟು. 6 ಕುಮಾರ್ ಸರ್. 4 ಅಂತೆ. 4 ಅಂದ್ರೆ ಔಟ್ ಅಲ್ಲ, 4 ಅಂದ್ರೆ ಇಲ್ಲಿ 6 ತರ, ಯಾಕಂದ್ರೆ ಬೌಂಡ್ರಿ ಸೆಟ್ ಆಗಿದೆ ಇಲ್ಲಿ. ಒಂದೇ ಓವರಾ ಬೌಲಿಂಗಾ? ಆಕ್ಚುಲಿ ನನಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂತ ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನೋಡಿ ಬಾಲ್ ಬಂದ್ರು ಕ್ಯಾಚ್ ಹಿಡಿಯಲ್ಲ ನಾವು. ಎಷ್ಟು ಚೆನ್ನಾಗಿ ಆಡ್ತಾ ಇದೀವಿ. ನಾನಂತೂ ಸೂಪರ್ ಆಗಿ ಆಡ್ತಾ ಇದೀನಿ. ಫ್ರೆಂಡ್ಸ್ ಇವ್ರು ಎಷ್ಟು ಮೋಸ ಮಾಡ್ತಿದ್ದಾರೆ. ಇವ್ರು ಟೀಮ್ ಅಂತ ಕರ್ಕೊಂಡು ನಾನೇ ಫಸ್ಟ್ ಹೇಳಿದಲ್ಲ 1 ಓವರ್ ಬ್ಯಾಟಿಂಗ್ ಕೊಡ್ಬೇಕು ಅಂತ. ಲಾಸ್ಟ್ ಓವರ್ ಕೊಡ್ತೀನಿ. ಲಾಸ್ಟ್ ಓವರ್ ಯಾಕೆ? ಹೌದಾ, ವಿಕೆಟ್ ಹೋಗಿಲ್ವಂತೆ. ನೆಕ್ಸ್ಟ್ ನಂದೇ ಇವಾಗ ಬ್ಯಾಟಿಂಗ್. ಬೌಲಿಂಗ್ ಮಾಡಿದೀನಿ. ನಾನು ಚೆನ್ನಾಗಿ ಬೌಲಿಂಗ್ ಮಾಡಿದ್ನಲ್ವಾ? ಚೆನ್ನಾಗಿ ಮಾಡಿದ್ನಂತ ನೋಡ್ಬೇಕಂತ ನಾನು ನೋಡಿದ್ರೆ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ನಮ್ಮ ಮೇಕಪ್ ಮ್ಯಾನ್ ಇಲ್ಲಿದ್ದಾರೆ. ಮಲ್ಕೊಂಡಿರೋದ್ರಿಂದ ನಾವೇ ಅಪ್ಪಂಗೆ ಮೇಕಪ್ ಮಾಡ್ತಾ ಇದ್ದೀವಿ. ನೋಡಿ ಇವತ್ತು ನಾನು ಅಪ್ಪಂಗೆ ಮೇಕಪ್ ಮಾಡ್ತಾ ಇದ್ದೀನಿ. ಇವರು ಧ್ರುವ ಸರ್ ಅಂತ. ಸರ್ ಹಾಯ್. ಲಾಂಗ್ ಟೈಮ್ ಅಲ್ಲ, ಕ್ರಿಕೆಟ್ ಆಡ್ತಿದ್ವಿ ತಾನೆ. ಎಲ್ಲೋಗಿದ್ದೀರಾ? ಸೀರಿಯಸ್ಲಿ 6 ಅಲ್ಲ, ನಾನು ಬೌಲಿಂಗ್ ಅಷ್ಟೇ ಮಾಡಿರೋದು. ನನ್ನ ಬ್ಯಾಟಿಂಗ್ ಇಷ್ಟೆಲ್ಲ ಗೊತ್ತಾಗ್ತಿದೆ, ಇವ್ರು ಆಟದಲ್ಲಿ ಇರ್ಲಿಲ್ಲ. ರಿವರ್ಸ್ ಏನಲ್ಲ, ನಾನು ಬೌಲಿಂಗ್ ನನಗೆ ಮೋಸ ಮಾಡಿದ್ರು ಗೊತ್ತಾ. ನನ್ ಮೋಸ ಮಾಡಿದ್ರು. ನಂಗೆ ಯತೀಶ್ ಇದಾನಲ್ಲ, ಯತೀಶ್ ನನ್ ಬ್ಯಾಟಿಂಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಪ್ಷನಲ್ ಇಟ್ಕೊಂಡು ನನ್ಗೆ ಒಂದೇ ಒಂದು ಬೌಲ್ ಹಾಕಿದ್ವು. ಆಮೇಲೆಲ್ಲ ಸಾಕ್ಷಿಗೆ ನಮ್ ಮೇಕಪ್ ಮ್ಯಾನ್ ಹಾಯ್ ಮಾಡೋ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಲಾಂಗ್ ಟೈಮ್ ನಿಮ್ ಜೊತೆ ಶೂಟ್ ಮಾಡ್ತಾ ಇದೀನಿ. ನೀವೆಲ್ಲ ನನ್ನ ಬೆಡ್ ಮೇಲೆ ಮಲಗಿಸಿ ಹೊರಟೋಗಿದ್ರಿ. ಇಷ್ಟು 8 ಮಂತ್ಸ್ ಡೆಲಿವರಿ ಡೇಟ್ ಆಗೋಗಿರೋದು. ಬಟ್ ಟೆಲಿಕಾಸ್ಟ್ ಹೋದ್ರೆ 9 ಮಂತ್ಸ್ ಆಗಿರುತ್ತೆ. ಹೌದಾ? ಬಾ, 8 ಮಂತ್ಸ್ ಮೇಕಪ್ ಇರ್ಲಿಲ್ಲ. ಎಷ್ಟು ಫ್ರೀ ಆಗಿದೆ. ಫ್ಯಾನ್ಸ್ ಗೆಲ್ಲ ಖುಷಿ ಆಗಿರುತ್ತೆ ಇವಾಗ. ಎಷ್ಟು 8 ಮಂತ್ಸ್ ಮೇಕಪ್ ಇರ್ಲಿಲ್ಲ, ತುಂಬಾ ಫ್ರೀ ಆಗಿದೆ. ಇವಾಗ ಮೇಕಪ್ ಹಾಕೋಬೇಕು, ತಿರ್ಗಾ ಮೇಕಪ್ ರಿಮೂವ್ ಮಾಡ್ಬೇಕು. ಹೋಗ್ಬೇಕಾದ್ರೆ ಖುಷಿ ಇಲ್ಲ ಇವಾಗ. ಅದು ಈಸಿ ಇತ್ತು, ಸುಮ್ನೆ ಬಾ ಆಕ್ಟ್ ಮಾಡೋ. ಮೇಕಪ್ ಎಲ್ಲ ನ್ಯಾಚುರಲ್ ಆಗಿದ್ದೆ ನಾನು. ಕಷ್ಟ ಮೇಕಪ್ ಎಲ್ಲ. ಹೌದಾ? ಗೊತ್ತಾಯ್ತಾ ಇವಾಗ ಕಷ್ಟ ಏನು ಅಂತ ಹೇಳಿ. ನಿಮ್ಗಾದ್ರೆ ಮೇಕಪ್ ರೆಗ್ಯುಲರ್ ಅಲ್ವಾ? ನೀವು ಆಚೆ ಬರ್ಬೇಕು ಇಲ್ವಾ? ಏನಿಲ್ಲ, ಶೂಟಿಂಗ್ ಇದ್ದಾಗ ಅಷ್ಟೇ ಮೇಕಪ್ ಹಾಕೋದು. ಆಚೆ ಬಂದಾಗೆಲ್ಲ ಯಾರು ಮೇಕಪ್ ಹಾಕಲ್ಲ, ಎಲ್ಲ ಹುಡುಗಿರು. ನನ್ನ ನೆಟ್ಟಿಸ್ ಎಷ್ಟು ಮೋಸ ಮಾಡ್ತಾ 10:30 ಕಳ್ಸ್ಕೊಡ್ತೀನಿ ಅಂದ್ರು. 10:30 ಕ್ಯಾಮ್ರಾನೇ ಇರೋದಾಗಿಲ್ಲ. ನಿಜವಾಗ್ಲೂ ಕೊಡ್ತಾರೆ ಅಂತ ಹೇಳಿ ಇಷ್ಟ ಈ ತರ ಆಗುತ್ತೆ. ನಾನ್ ಮಾತು ಕೊಟ್ಟು ಕಳ್ಸ್ಕೊಡ್ತೀನಿ ಅಂತ ಕಳ್ಸಿರೋದು. ಬೆಳಗ್ಗೆನೆ ಬಂದಿದ್ದೀನಿ. ಆಕ್ಚುಲಿ ನಮ್ಮ ಒಂದು ಡೈಲಿ ರುಟೀನ್ ನ ಕಂಪ್ಲೀಟ್ ನೀಡ್ತಾ ಇದಾರೆ. ಬಟ್ ಆಕ್ಚುಲಿ ಸತ್ಯ ಅಲ್ವಾ? ಕಾಮನ್. ಬಟ್ ಆಟದಲ್ಲೆಲ್ಲ ಆಡಲ್ಲ ಅಂತ. ಒಂದೇ ಒಂದ್ ಬೌಲು. ನನ್ಗೆ ಕ್ರಿಕೆಟ್ ಬರಲ್ಲ ಅಂತ ಬರಲ್ಲ, ಬಟ್ ಆದ್ರೂ ಗೊತ್ತು ಕ್ರಿಕೆಟ್ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ದೀನಿ ಅಲ್ವಾ? ಫ್ರೆಂಡ್ ಆಗಿ ಪಕ್ಕದಲ್ಲಿ ಇದ್ಬಿಟ್ಟು ಆತರ ಮೋಸ ಆಗೋದನ್ನ ತಡೆಯೋದ್ ಬಿಟ್ಟು ಫೋನ್ ಬಂದ ತಕ್ಷಣ ಫೋನ್ ಈಗ ಮತ್ತೆ ಇಷ್ಟೋ ತನಕ ಆಟ ಆಡಿದ್ವಿ. ಈಗ ಮತ್ತೆ ಎಲ್ಲರೂ ಶೂಟಿಂಗ್ ಅಂತ ಹೋಗ್ಬಿಟ್ರು. ಸೊ ಇವಾಗ ಮನೆ ಖಾಲಿ ಫೀಲ್ ಆಗ್ತಾ ಇದೆ. ಅದಕ್ಕೋಸ್ಕರ ನೆನಪಾಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹೋಪ್ ಯು ಆಲ್ ಎಂಜಾಯ್ಡ್. ಯಾವಾಗೂ ಒಂದ್ಸರಿ ಈ ತರ ಆಟಗಳನ್ನ ಆಡ್ತೀವಿ ಅಂದ್ರೆ ಈ ತರ ಗ್ಯಾಪ್ಸ್ ಅಥವಾ ಇವಾಗ ಸ್ವಲ್ಪ ಶೂಟಿಂಗ್ ಏನಾದ್ರು ಸ್ವಲ್ಪ ಡಿಲೇ ಆಯ್ತು ಅಂತ ಅಂದ್ರೆ ಈ ತರ ಆಟಗಳನ್ನ ಆಡಿರೋದು
ಚೆನ್ನಾಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್. ಸಿ ಯು.